ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್. ನಾನು ಇವತ್ತು ನಿಮಗೆ ಹೋಟೆಲ್ ಸ್ಟೈಲ್ ಮನೆಯಲ್ಲಿ ಯಾವ ಥರ ಮೊಟ್ಟೆ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬಂದಿದೆ. ಖಂಡಿತವಾಗಲೂ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಹೇಗೆ ಬಂದಿದೆ ಅಂತ ತಿಳಿಸಿ. ಇಲ್ಲಿ ನಾನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ನಂತರ ಒಂದು 50 ಗ್ರಾಮ್ ಆಗುವಷ್ಟು ಇಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ 3 ಪಲಾವ್ ಎಲೆ, 4 ಚಕ್ಕೆ, 4 ಏಲಕ್ಕಿ, ಒಂದು 8 ಆಗುವಷ್ಟು ಲವಂಗನ ಹಾಕೊತಾ ಇದ್ದೀನಿ. ನಂತರ ಒಂದು ಅರ್ಧ kg ಆಗುವಷ್ಟು ನಾನಿಲ್ಲಿ ಈರುಳ್ಳಿಯನ್ನು ಉದ್ದಗೆ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮ್ಮ ಈರುಳ್ಳಿ ಚೆನ್ನಾಗಿ ರೆಡಿಯಾಗಿದೆ, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಪುದೀನ, 1 ಕಪ್ಪು ಮೆಂತಿ, 1 ಕಪ್ ಕೊತ್ತಂಬರಿ, ಈ ಮೂರನ್ನು ಕೂಡ ನಾವು ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದ್ರೆ ನಮ್ಮ ಮೊಟ್ಟೆ ಬಿರಿಯಾನಿಗೆ ಒಂದು ಸಖತ್ತಾದ ಫ್ಲೇವರ್ ಸಿಗುತ್ತೆ. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 50 ಗ್ರಾಮ್ ಆಗುವಷ್ಟು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 6ರಿಂದ 7 ಟೊಮೆಟೊನ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಟ್ ಮಾಡ್ಕೋಬಹುದು, ಆದರೆ ಮೊಟ್ಟೆ ಬಿರಿಯಾನಿಗೆ ನಾವು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬಾ ಸಖತ್ತಾಗಿ ಫ್ಲೇವರ್ ಬರ್ತಾ ಇದೆ. ಇಲ್ಲಿ ಪುದೀನ, ಕೊತ್ತಂಬರಿ, ಮೆಂತಿ ಈ ಮೂರೂ ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಆಗಿದೆ. ನಂತರ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಗ್ ಮಸಾಲನ್ನ ಹಾಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ಕೂಡ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಮ್ಮ ಎಲ್ಲ ಮಸಾಲನ್ನು ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಕುದಿಯೋಷ್ಟರಲ್ಲಿ ನಾನು ಮೊಟ್ಟೆಯನ್ನು ಸ್ವಲ್ಪ ಒಂದು ಕಡಾಯಿಯಲ್ಲಿ ಹಾಕೊಂಡು ಬುರುಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಗ್ ಬುರುಜ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 8 ಮೊಟ್ಟೆಯನ್ನು ಈ ಥರ ಹೊಡೆದುಕೊಂಡು ಹಾಕೊಳ್ಳೋಣ. ನೋಡಿ, ನಾ ಈ ಥರ ಮೊಟ್ಟೆ ಎಲ್ಲ ಹಾಕೊಂಡು ಗ್ಯಾಸ್ ಸ್ವಲ್ಪ ಜೋರಾಗಿ ಇಟ್ಕೊಂಡಿದ್ದೀನಿ. ಈ ಥರ ಬುರ್ಜ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಥರ ಬುರ್ಜ್ ಮಾಡಿಕೊಂಡ್ರೆ ಅದಕ್ಕೆ ಮೊಟ್ಟೆ ಬಿರಿಯಾನಿಗೆ ಒಂದು ಹೆಸರು. ಅದೇ ನಾವು ಸಿಂಪಲ್ ರೈಸಿಗೆ ನಾವು ಒಂದು ಮೊಟ್ಟೆ ಇಟ್ಟರೆ ಅದಕ್ಕೆ ಬಿರಿಯಾನಿ ಅನ್ನೋದಿಲ್ಲ ಅಲ್ವಾ ವೀಕ್ಷಕರೇ? ನಾನು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಾವ್, ನೋಡಿ ನಮ್ಮ ಎಗ್ ಬುರ್ಜ್ ರೆಡಿ ಆಗಿದೆ. ನೋಡಿ, ಇವಾಗ ಇಲ್ಲಿ ನಮ್ಮ ನೀರು ಕುದಿತಾ ಇದೆ. ಇದಕ್ಕೆ ನಾನು ಅಕ್ಕಿಯನ್ನು ಹಾಕೊತಾ ಇದ್ದೀನಿ. ನಾನು ಇಲ್ಲಿ ಅರ್ಧ kg ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 8 ಮೊಟ್ಟೆಯನ್ನು ಹಾಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ ಎಗ್ ಪೀಸಸನ್ನು ಹಾಕೊತಾ ಇದ್ದೀನಿ. ಅಂದರೆ ಎಗ್ ಬುರುಜಿಗೆ ನಾನು ಎಗ್ ಪೀಸಸನ್ನು ಅಂತ ಇದ್ದೀನಿ. ಈ ಎಲ್ಲ ಎಗ್ ಪೀಸಸನ್ನು ಹಾಕಿ ನಾವು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ 1 ವಿಸಿಲ್ ಕೂಗಿಸ್ಕೊಂಡ್ರೆ ಇಲ್ಲಿ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಇಲ್ಲಿ ವಿಸಿಲ್ ಹೋಗಿದೆ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ವಾವ್, ನೋಡಿ ನಮ್ಮ ಮೊಟ್ಟೆ ಬಿರಿಯಾನಿ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬಾ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ನಮ್ಮ ಮೇಲೆ ಯಾವ ಥರ ಕಾಣ್ತಾ ಇದೆ ಎಗ್ ಪೀಸಸ್ ಅಂತ ನೀವು ನೋಡ್ತಾ ಇರ್ಬೋದು. ವಾವ್, ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ನೋಡಿದ್ರಲ್ಲ, ನಾನಿವತ್ತು ನಿಮಗೆ ಯಾವ ಥರ ಸಿಂಪಲ್ಲಾಗಿ ಮನೆಯಲ್ಲಿ ಹೋಟೆಲ್ ಸ್ಟೈಲ್ ಮೊಟ್ಟೆ ಬಿರಿಯಾನಿ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ಬೆಲ್ ಐಕಾನನ್ನು ಒತ್ತಲು ಮರಿಬೇಡಿ. ನಮಸ್ಕಾರ.